ನಮಸ್ಕಾರ ಪ್ರಿಯ ರೈತ ಬಾಂಧವರೇ, ನಾನು ಸಂತೋಷ್ ಗೌಡ, ವೆಲ್ಕಮ್ ಕಂಪ್ನಿ ಪ್ರತಿನಿಧಿ. ಈಗ ನಮ್ಮ ವೆಲ್ಕಮ್ ಕ್ರಾಪ್ ಸೈನ್ಸ್ನ ವಾಲಿ ಟೊಮೊಟೊ ಬೆಳೆ ವೀಕ್ಷಣೆಗೆ ನಮ್ಮ ಪ್ರಿಯ ಮಾದರಿ ರೈತರು ಹಾಗೆ ನಮ್ಮ ನರ್ಸರಿ ಸಾಹುಕಾರರು ಕೂಡ ಕರ್ಕೊಂಬಂದಿದ್ದೀನಿ. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು ಅಣ್ಣ? ರವಿ ಅಂತ ಹೇಳ್ಬಿಟ್ಟು. ಅಣ್ಣ ನಿಮ್ಮದು ನರ್ಸರಿ ಹೆಸರು ಅಣ್ಣ? ಸಿದ್ದೇಶ್ವರ ಹೈಟೆಕ್ ನರ್ಸರಿ ಬಿಳಿಕೆರೆ. ನಿಮ್ಮ ಫೋನ್ ನಂಬರ್ ಹೇಳಿ ಅಣ್ಣ. 9743 96 ನೋಡಿ ಪ್ರಿಯ ರೈತ ಬಾಂಧವರೇ, ನಮ್ಮ ರವಿಯಣ್ಣ ಅವರ ಬಿಳಿಕೆರೆ ನರ್ಸರಿಲಿ ನಮ್ಮ ವಾಲಿ ಟೊಮೊಟೊ ಆಗ್ಬೋದು, ಬುಲೆಟ್ ಶೋಗನ್ ಆಗ್ಬೋದು, ಕಾಲಿಫ್ಲವರ್ ಇಂಡಿಕಾ ಇನ್ನಿತರ ಸಸಿಗಳು ಹೆಚ್ಚೆಚ್ಚಾಗಿ ಸಿಗುತ್ತೆ. ದಯವಿಟ್ಟು ಈ ನರ್ಸರಿಗೆ ಆದಷ್ಟು ಭೇಟಿ ಕೊಡಿ ಅಣ್ಣ. ಮತ್ತು ಈಗ ನೀವು ನಮ್ಮ ವಾಲಿ ಟೊಮೊಟೊ ಸುಮಾರು ಎಷ್ಟು ಬ್ಯಾಚಿಂದ ಮಾಡ್ತಾ ಇರೋಣ? ಸರ್, ಈಗ ಇದು ಎರಡನೇ ಬೆಳೆ ಆಯಿತು. ಮೊದಲು ಒಂದು 10 ಎಕರೆ ಮಾಡಿದ್ವಿ. ಹೌದಣ್ಣ. ಬಟ್ ಈಗ ಒಂದು ಅರ್ಧ ಎಕರೆ ಇದೆ. ಅರ್ಧ ಎಕರೆ. ಹಾಂ, ಪಟ್ಟು ಪರವಾಗಿಲ್ಲ. ಇವಾಗೆಲ್ಲ ಹೋಲಿಸ್ಕೊಂಡ್ರೆ, ಯಾಕಂದ್ರೆ ಈಗ 40 ಡಿಗ್ರಿ 38 ಡಿಗ್ರಿ ಇದ್ರೂ ಹಾಂ ಗಿಡ ಬಂದಿದೆ. ವೈರಸ್ ಟಾಲೆಂಟ್ ಐತೆ. ಮತ್ತು ಇಳುವರಿಲ್ಲ, ಈಲ್ಡಿಂಗಲ್ಲಿ ತೊಂದರೆ ಇಲ್ಲ. ಬೇರೆ ಕಡೆ ಎಲ್ಲ ಸ್ವಲ್ಪ ಮುಟ್ರು ಬಂದು ಅಥವಾ ಇಳುವರಿ ಈಲ್ಡಿಂಗ್ ಎಲ್ಲ ಕಮ್ಮಿ ಇದೆ. ಬಟ್ ಈ ತಳಿ ಹೋಲಿಸ್ಕೊಂಡ್ರೆ ಏನು ತೊಂದರೆ. ಈ ತಳಿ ಅಂದರೆ ಒಟ್ಟಾರೆ ರೈತರಿಗೆ ವಾಲಿ ಟೊಮೊಟೊ ಸೂಪರ್ ಅಣ್ಣ. ಸೂಪರ್ ಆಗಿದೆ. ಒಟ್ಟು ರೈತರು ಒಂದ್ಸಲ ತಗೋದ್ರು ಮತ್ತೆ ಕೇಳ್ಕೊಂಬತ್ತಾರೆ, ಪುನಃ ಅದೇ ಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ವಾಲಿನೇ ಬೇಡಿಕೆ ಬರ್ತಾ ಇದೆ ಅಣ್ಣ. ಅಂದರೆ ಹಣ್ಣು ಸೈಜ್ ಆಗಿದೆ ಅಣ್ಣ. ಆಗಲಿ ಮತ್ತೆ ಸೈನಿಂಗಲ್ಲಾಗಲಿ ಮಾರ್ಕೆಟಿಂಗಲ್ಲಿ ತುಂಬ ಚೆನ್ನಾಗಿದೆ. ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ. ಕೊನೆಯದಾಗಿ ರೈತರಿಗೆ ಏನು ಹೇಳಿ ಇಚ್ಛಿಸ್ತೀರಣ್ಣ? ರೈತರುಗಳಿಗೆ ಬೇಕಾಗಿರೋಂಥ ಅವಶ್ಯಕತೆ ಇದೆ. ವಾಲಿ ಅಂದರೆ ಧೈರ್ಯವಾಗಿ ವಾಲಿನ ಹೆಚ್ಚೆಚ್ಚಾಗಿ ಬೆಳಿಬೋದಣ್ಣ. ಮೀಡಿಯಂ ಬರ್ದಂಗೆ ಆಲ್ಮೋಸ್ಟ್ ಒಂದು 80% ಸೈಜ್ ಬರಬೇಕು ಅಂತಲೇ ಎಲ್ಲ ಎಫೆಕ್ಟ್ ಮಾಡೋ ರೈತರುಗಳು. ಯಾಕಂದರೆ ಅವ್ರಿಗೆ ಮೀಡಿಯಂ ಬಂತು ಅಂತಂದರೆ ಫಿಲ್ಟರ್ ಮಾಡೋಕ್ಕೆ ಹೋಗಿ ಅವ್ರಿಗೆಲ್ಲ ಲಾಸ್ ಆಯ್ತದೆ. ಸೊ ಅವರೇಜ್ ಆಗಿ ಬಂತು ಅಂತಂದರೆ ರೈತರಿಗೂ ಒಂದು ಬೆನಿಫಿಟ್ ಇರ್ತದೆ. ಅವ್ರಿಗೆ ಮಾರಾಟದಲ್ಲಿ ಹೋದಾಗ ಏನೋ ಒಂದು ರೇಟ್ ಕಮ್ಮಿ ಇದ್ರೂ ಸ್ವಲ್ಪ ಅವ್ರಿಗೆ ಅವರೇಜು ಬಂದ್ಬಿಡ್ತದೆ, ಖರ್ಚು ಮಾಡಿರ್ತಾರೆ. ಅಂತೇಳಿ ಆ ಥರ ಇದೆ. ಒಂದು 80 ಭಾಗ ಸೈಜ್ ಇದೆ. ಏನು ಬರಲ್ಲ, ಹುಡಿ ಬರಲ್ಲ, ಗಟ್ಟಿನೂ ಇದೆ, ಏನು ತೊಂದರೆ ಇಲ್ಲ. ಅಂದರೆ ರೈತರು ಧೈರ್ಯವಾಗಿ ಹೆಚ್ಚೆಚ್ಚಾಗಿ ಹಾಕ್ಬೋದು. ಮತ್ತು ಹೈ ಈಲ್ಡಿಂಗ್ ವೆರೈಟಿ ಅಣ್ಣ. ಏನು ತೊಂದರೆ ಕುಯ್ದಂಗೆ ನಾವು ಏನು ಮೇಂಟೆನ್ಸ್ ಮಾಡ್ತೀವಿ, ಫಲನೂ ಅಧಿಕವಾಗಿ ಹೋಗ್ತಾ ಇದೆ. ಹೋದ್ರೂ ಸುಧಾ ಹುಡಿ ಬರ್ತಾ ಇಲ್ಲ. ಬಟ್ ಮ್ಯಾಕ್ಸಿಮಮ್ ಸೈಜ್ ಇದೆ. ಬೇರೆ ತಳಿ ಹೋಲಿಸ್ಕೊಂಡ್ರೆ ಅಣ್ಣ ಇದು 100% ಉತ್ತಮವಾಗಿದೆ ಅಣ್ಣ. ರೈತರಿಗೆ ಒಂಥರ ಬಡವರ ಬಾದಾಮಿ ಇದ್ದಂಗೆ ಇದು. ಧನ್ಯವಾದ ಅಣ್ಣ. ನೋಡಿ ಪ್ರಿಯ ರೈತ ಬಂದವರೇ, ನಮ್ಮ ವಾಲಿ ಟೊಮೊಟೊ ಸೆಟ್ಟಿಂಗು ನೋಡಿ ಹೇಗಿದೆ ಅಂತ. ಒಂದು ದ್ರಾಕ್ಷಿ ತೋಟದಲ್ಲಿ ದ್ರಾಕ್ಷಿ ನೋಡ್ದಂಗೆ 40 ಡಿಗ್ರಿ ಬಿಸಿಲು. ಅದರಲ್ಲಿ ನೋಡಿ ನಮ್ಮ ಪ್ರಿಯ ಮಾದರಿ ರೈತರು ರವಿಯಣ್ಣ ಅವರು ಯಾವ ಮಟ್ಟದಲ್ಲಿ ಯಾವ ಥರ ತಗೊಬಂದಿದ್ದಾರೆ ನೋಡಿ. ಧನ್ಯವಾದ.